ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತು ನಾನು ಓಟ್ಸ್ ಸ್ಮೂತಿ ಅಂದರೆ ನಾನು ರುಬ್ಬಿಲ್ಲ, ಅದೇ ರೀತಿ ಮಾಮೂಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಓಟ್ಸು ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸು ಕೂಡ ಆಗುತ್ತೆ. ಮತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದೆ, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದು ಹಾಕಿದ್ದೀನಿ. ಬೆಳಗ್ಗೆ ನಾನು ಎದ್ದ ತಕ್ಷಣ ಏನು ಕುಡಿದೆ, ಊಟ ಏನು ತಿಂದೆ ಅಂತೆಲ್ಲ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ನಾನು ಹೇಳಿದ ರೀತಿ ನೀವು ಓಟ್ಸ ತಿನ್ಕೊಬಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತಿಂಗಳಲ್ಲಿ 4ರಿಂದ 5 kg ಸಣ್ಣ ಆಗ್ತೀರಾ. ಓಟ್ಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲೇಟ್ ಮಾಡೋದು ಬೇಡ, ಬನ್ನಿ ವೀಡಿಯೋ ನೋಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ವಾರ ಚಿಯಾ ಸೀಡ್ಸ್ ಮತ್ತು ಬಾದಾಮ್ ಬುಂದ ಇದನ್ನು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಬೇಸಿಗೆ ಅಲ್ವಾ, ತಂಪು, ಅದಕ್ಕೋಸ್ಕರ ಇದನ್ನು ಕುಡಿಯೋಣ ಅಂತ. ಇದನ್ನು 4-5 ಪೀಸ್ ಇದೆ ಫ್ರೆಂಡ್ಸ್. ಇದನ್ನು ನಾನು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ದಿನಸಿ ಅಂಗಡಿ, ಪ್ರೊವಿಷನ್ ಸ್ಟೋರಲ್ಲಿ ಸಿಗುತ್ತೆ ಬಾದಾಮ್ ಗುಂದ ಅಂತ. ಅದಕ್ಕೆ ಫ್ರೆಂಡ್ ತುಂಬಾ ತಂಪು, ತುಂಬಾ ಕೂಲು. ಈ ಬೇಸಿಗೆಗಂತೂ ಯೂಸ್ ಮಾಡಿ. ವೆಯ್ಟ್ ಲಾಸ್ಗೂ ಸಹ ತುಂಬಾ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಅದಕ್ಕೆ ನಾನು 2 ಸ್ಪೂನು, ಮಾಮೂಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಚಿಯಾ ಸೀಡ್ಸ್ ಎರಡನ್ನೂ ನೆನೆ ಹಾಕ್ಬಿಟ್ಟು ಗ್ಲಾಸ್ ನೀರು ಹಾಕಿ ನೆನೆ ಹಾಕ್ಬಿಟ್ಟು ಓವರ್ನೈಟ್ ಮಲ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ಒಂದು ವಾರ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ ಬಾದಾಮ್ ಬೂಂದ ತುಂಬಾ ತಂಪು. ಯಾರು ಕಷಾಯ ಕುಡಿಯೋರ್ಗೂ ಎದೆ ಉರಿ ಗ್ಯಾಸ್ಟ್ರಿಕ್ ಅಂತೀರಾ, ಅವರು ಬೇಕಾದರೆ ಇದನ್ನು ತಿಂಡಿ ಆದಮೇಲೂ ಸಹ ಕುಡಿಬೋದು ಫ್ರೆಂಡ್ಸ್. ಬೆಳಿಗ್ಗೆನೇ ಕುಡಿಬೇಕು ಅಂತೇನಿಲ್ಲ, ತಿಂಡಿ ಆದಮೇಲೂ ಸಹ ಕುಡಿಬೋದು. ಈಗ ಇದನ್ನ ನಾನು ಓವರ್ನೈಟ್ ಬಿಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ, ಕಲ್ಸಕ್ಕರೆ ರೀತಿ ಇರುತ್ತೆ ಫ್ರೆಂಡ್ಸ್. ಇದು ನೆಂದ ಮೇಲೆ ಅಗಲ ಆಗುತ್ತೆ. ಈಗ ನೋಡಿ, ಬೆಳಿಗ್ಗೆ ನಾನು ಎದ್ದಿದ್ದೀನಿ 4:45 ಎದ್ದೆ. ಬಾಯ್ ವಾಶ್ ಮಾಡ್ಕೊಂಡು ಬಂದು ಈಗ 5 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ನಾನು ಕ್ಯಾಪ್ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಜೆಲ್ ಥರ ಗಮ್ ಥರ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿ ಟೇಸ್ಟ್ ಅಂತೂ ಇರಲ್ಲ. ಟೇಸ್ಟ್ ಯಾವುದ್ರ ಜೊತೆ ಹಾಕಿದ್ರೂ ಅದರ ಟೇಸ್ಟ್ ಕೊಡುತ್ತೆ ಹೊರತು ಇದಕ್ಕೆ ಯಾವುದೇ ಟೇಸ್ಟ್ ಅಂತ ಇರಲ್ಲ. ಆದರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ತಂಪು. ಚಿಯಾ ಸೀಡ್ಸು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಅಂಥವರು ಡೈಲಿ 1 ಸ್ಪೂನ್ ಚಿಯಾ ಸೀಡ್ಸ್ನ ಕುಡಿತಾ ಹೋಗಿ ಫ್ರೆಂಡ್ಸ್. ಯಾವ್ದಾರ ರೂಪದಲ್ಲಿ ಮಜ್ಜಿಗೆಗೋ, ಮೊಸರಿಗೋ, ಇಲ್ಲ ನೀರಲ್ಲೋ ನೆನೆಸ್ಬಿಟ್ಟು, ಇಲ್ಲ ಸಲಾಡಲ್ಲೋ, ಯಾವುದ್ರಲ್ಲಾದರೂ ಸರಿ ಫ್ರೆಂಡ್ಸ್. ಓಟ್ಸಲ್ಲೋ ಚಿಯಾ ಸೀಡ್ಸ್ನ ದಿನಕ್ಕೊಂದ್ಸಲಿ 1 ಸ್ಪೂನ್ ತಿನ್ನಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಬೇಸಿಗೆಲಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಫ್ರೆಂಡ್ಸ್ ನಾರಿನಂಶ ಹೇರಳವಾಗಿದೆ, ಮೆಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ. ನಿದ್ರಾ ಸಮಸ್ಯೆಗೆಲ್ಲ ತುಂಬ ಒಳ್ಳೆಯದು. ಮತ್ತು ಗ್ಯಾಸ್ಟ್ರಿಕ್ಕು, ಎದೆ ಉರಿ, ಉಳಿ ತೇಗು, ಇದಕ್ಕೆಲ್ಲ ರಾಮಬಾಣದಂತೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ಬಾದಾಮ್ ಗುಂದ ಮತ್ತು ಚಿಯಾ ಸೀಡ್ಸ್ನ ಸೇವನೆ ಮಾಡೋದ್ರಿಂದ. ಇವಾಗ ಇದನ್ನು ನಾನು ಕುಡಿತೀನಿ. ಕುಡಿದ್ಬಿಟ್ಟು ನೆಕ್ಸ್ಟು ವಾಕ್ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಟೇಸ್ಟ್ ಗೊತ್ತಾಗಲ್ಲ. ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಿಂಡ್ಕೋತೀನಿ. ನೋಡಿ, ಈ ರೀತಿ ಇರುತ್ತೆ, ಜೆಲ್ ರೀತಿ. ಯಾರಿಗೆ ನಿದ್ದೆ ಸರಿಯಾಗಿ ಬರಲ್ಲ ಅಂತೀರಾ, ಅವರು ಸಹ ಬೇಕಾದರೆ ರಾತ್ರಿ ಟೈಮ್ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಡೈಜೆಷನ್ನು ಸಖತ್ತಾಗಿ ಆಗುತ್ತೆ, ಮತ್ತು ನಿದ್ದೆನೂ ಚೆನ್ನಾಗಿ ಬರುತ್ತೆ. ಹಂಗೆ ಅಂದ್ಬಿಟ್ಟು ಒಂದಿನ ಕುಡಿದ್ಬಿಟ್ಟು ನಿದ್ದೆ ಬರಲಿಲ್ಲ ಅನ್ಬೇಡಿ. ಒಂದು ವಾರ 15 ದಿನನಾದರೂ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಕಂಟಿನ್ಯೂ ಮಾಡಿದ್ರೆ ಖಂಡಿತ ನಿದ್ದೆ. ಈಗ ನೋಡಿ, ಅಲ್ಲಿ ಹಿಂದೆ ಎಲ್ಲ ಎಷ್ಟೊಂದು ಕತ್ಲೆ, 5 o'clock ಆಗಿದೆ. ಈಗ ನಾನು ಇದನ್ನು ಕುಡಿತಾ ಇದ್ದೀನಿ. ಬಾಯ್ ವಾಶ್ ಮಾಡ್ಕೊಬಂದೆ ಫ್ರೆಂಡ್ಸ್. ಇವಾಗ ಇದನ್ನು ಬಾಯಲ್ಲಿ ಮುಕ್ಕಳಿಸೋ ಥರ ಕುಡಿಬೇಕು. ಏನೇ ಕುಡಿದ್ರೂ ಅದು ಲಾವಾರಸ ಒಳಗಡೆ ಹೋದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಯಾವುದೇ ಟೇಸ್ಟ್ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಆದರೆ ನಿಂಬೆಹಣ್ಣು ಹಿಂಡ್ಕೊಂಡಿರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಟೇಸ್ಟ್ ಇರುತ್ತೆ ಅಷ್ಟೇ, ಏನೂ ಇಲ್ಲ, ಆರಾಮಾಗಿ ಕುಡಿಬೋದು. ನೀವು ಅಷ್ಟೇ ಈ ಬೇಸಿಗೆಗೆ ತುಂಬಾ ಒಳ್ಳೆಯದು. ನೀವು ಖಾಲಿ ಹೊಟ್ಟೆಲಿ ಕುಡಿಲಿಲ್ಲ ಅಂದರೂ ರಾತ್ರಿ ಮಲಗಬೇಕಾದ್ರೂ ಕುಡೀರಿ, ಇಲ್ಲ ತಿಂಡಿ ಆದಮೇಲಾದರೂ ಕುಡೀರಿ. ದಿನಕ್ಕೊಂದು ಸಾರಿ ಕುಡೀರಿ ಫ್ರೆಂಡ್ಸ್, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಎಲ್ಲ ಕುಡ್ಕೊಂಡೆ. ತಂಪು ಇದು ಬಾದಾಮ್ ಗುಂದ ಅಂತ ಫ್ರೆಂಡ್ಸ್. ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ.
ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದೀರೋ ಅದನ್ನು ತಂದು ಮಡಿಕೊಂಡು ದಿನ ಒಂದು ಸಣ್ಣದು ಒಂದು 3 ಪೀಸೋ 4 ಪೀಸೋ ಹಾಕ್ಕೊಂಡು ನೆನೆಸ್ಬಿಟ್ಟು ಇದನ್ನೇ ಬಾದಾಮ್ ಗುಂದ ಮಾತ್ರ ಫ್ರೆಂಡ್ಸ್ ರಾತ್ರಿ ಟೈಮೇ ನೆನೆ ಹಾಕಬೇಕು. ಇದು ಓವರ್ ನೈಟು ನೆನೆಯೋದು. ಈ ಚಿಯಾ ಸೀಡ್ಸ್ ಏನೋ 10 ನಿಮಿಷದಲ್ಲಿ ನೆನ್ಕೊಬಿಡುತ್ತೆ. ಬಟ್ ಬಾದಾಮ್ ಗುಂದನ ಓವರ್ ನೈಟ್ ನೆನೆಯೋಕ್ಕೆ ಬೆಳಗ್ಗೆ ಸ್ಪೂನಲ್ಲಿ ತೊಗೊಂಡು ತಿನ್ಕೊಳ್ಳಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ ಫುಲ್ ಖಾಲಿ ಆಗೋಯ್ತು ಫ್ರೆಂಡ್ಸ್. ನಾನೀಗ ನೀಟಾಗಿ ಇದನ್ನು ಕುಡ್ಕೊಂಡೆ. ಈಗ ನಾನು 1 ಅವರು ವಾಕ್ ಹೋಗ್ತಾಯಿದ್ದೀನಿ. ಹಾಗನ್ಬಿಟ್ಟು ನಾನು ಕಷಾಯ ನಿಲ್ಲಿಸಿಲ್ಲ ಫ್ರೆಂಡ್ಸ್, ಕಷಾಯನೂ ಕುಡಿತೀನಿ. ಬಟ್ ಇದು ದೇಹಕ್ಕೆ ತಂಪು ಈ ಬೇಸಿಗೆಯಲ್ಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಇವಾಗ ಈ 1 ವಾರ ಇದನ್ನು ಕುಡಿಯೋಣ ಅಂತ 1 ವಾರ ಇದನ್ನು ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಇದನ್ನು ಕುಡಿದ್ಬಿಟ್ಟು ನೀವು ಬೇಕಾದ್ರೆ ಒಂದು 3 ಡೇಸ್ ಆದಮೇಲೆ ವೆಯ್ಟ್ ಚೆಕ್ ಮಾಡಿ, ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ. ಈಗ ಫಿನಿಶ್ ಆಯಿತು. ಈಗ ಫ್ರೆಂಡ್ಸ್ ವಾಕ್ ಹೋಗೋಣ ಬನ್ನಿ. ಬಾದಾಮ್ ಗುಂದ ಸಿಕ್ಕಿದ್ರೆ ಫ್ರೆಂಡ್ಸ್ ತಗೊಳ್ಳಿ, ನಿಜವಾಗ್ಲೂ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತಂಪು ಬೇಸಿಗೆಯಲ್ಲಂತೂ ಹೀಟ್ ಆಗ್ತಾ ಇರುತ್ತೆ. ಈಗ ನಾನು ವಾಕಿಂದ ಬಂದೆ ಫ್ರೆಂಡ್ಸ್. ಬಂದು ಮಾಮೂಲಿ ದಿನಚರಿ ಇದ್ದೇ ಇದೆಯಲ್ಲ, ಕಾಫಿ ಟೀ ಎಲ್ಲ ಕಾಫಿ ಮಾಡಿಕೊಟ್ಟೆ. ಟೀ ಯಾರು ಕುಡಿಯೋಲ್ಲ ನಮ್ಮ ಮನೇಲಿ, ಕಾಫಿ ಮಾತ್ರ ಮಾಡಿಕೊಟ್ಬಿಟ್ಟು ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. 10 ಗಂಟೆ ಅಷ್ಟರೊಳಗೆ ಪೂಜೆ ಮುಗ್ದೋಗುತ್ತೆ. ಅಷ್ಟರೊಳಗಡೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಪರ ಇದೆ, ನಮ್ಮ ಮನೆ ದೇವರು. ಅದರಿಂದ ನಾನು ಮತ್ತು ನನ್ನ ಹಸ್ಬೆಂಡು ಪರಿನಲ್ಲೇ ಊಟ ಮಾಡ್ತೀವಿ. ಅದರಿಂದ ತಿಂಡಿ ಸ್ಕಿಪ್ ಮಾಡಿದ್ದೀನಿ. ನಮ್ಮ ಅತ್ತೆ ಮಾವನಿಗೆ ಅಂತ ಅಡುಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಈಗ ನಾನು ಊಟ ಕೊಟ್ಬಿಟ್ಟು 9 ಗಂಟೆ ಒಳಗಡೆನೇ ನಾನು ಆ ದೇವಸ್ಥಾನದಲ್ಲಿ ಇರಬೇಕು ಫ್ರೆಂಡ್ಸ್. ಆಮೇಲೆ ಹೋದರೆ ಬಾಗ್ಲಾಕ್ಬಿಟ್ಟಿರ್ತಾರೆ. ಆದ್ದರಿಂದ 9 ಗಂಟೆ ಒಳಗಡೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಈಗ ಕಡಲೆಕಾಳು ಸಾಂಬಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ತಿಂಡಿ ಸ್ಕಿಪ್ ಮಾಡಿದ್ದೀವಿ, ಯಾಕಂದರೆ ನಾವು ಅಲ್ಲೇ ಊಟ ಮಾಡೋದ್ರಿಂದ ಫ್ರೆಂಡ್ಸ್. ಇದು ಅಷ್ಟೇ, ಕಡಲೆಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಳಲ್ಲಿ ಪ್ರೋಟೀನ್ ಇದೆ. ವಾರಕ್ಕೊಂದ್ಸಲಿನಾರ ಕಡಲೆಕಾಳು ಯೂಸ್ ಮಾಡ್ಕೊಂಡು ಸಾಂಬಾರು ಇಲ್ಲ ಉಸ್ಲಿನೋ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಈಗ ನಾನು ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಎಲ್ಲೇ ಹೋದ್ರು ಫ್ರೆಂಡ್ಸ್ ಮೊದಲು ಅಡುಗೆ ಮಾಡಿ ಇಟ್ಬಿಟ್ಟೇ ಹೋಗ್ಬೇಕು. ನಾನು ಅವ್ರಿಗೆ ಊಟ ಮಾಡಿ ಇಟ್ಬಿಟ್ಟು ಹೋಗಬೇಕು. ಈಗ ಇದನ್ನು ಪ್ರಿಪೇರ್ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಸ್ನಾನ ಮಾಡಿ ಪೂಜೆ ಮಾಡಿ ನೆಕ್ಸ್ಟು 5 ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಫ್ರೆಂಡ್ಸ್. ಅಲ್ಲಿ ವರ್ಷಕ್ಕೊಂದ್ಸಲಿ ಹಬ್ಬ ಮಾಡೋದು ಅವರು. ಈಗ ಅಲ್ಲಿ 5 ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟು ನಾನು ಪರಿನಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಈ ಬಿಸಿಲಲ್ಲಿ ಮನೆಗೆ ಬರಬೇಕು. ಅದಕ್ಕೂ ಮುಂಚೆ ಅದಕ್ಕೆ ಇವಾಗ ಸಾಂಬಾರು ಮಾಡಿ ಅನ್ನ ಮಾಡಿ 1 ಬೌಲ್ ಮೊಸರು ಹಾಕಿ ಅವ್ರಿಗೆ ಊಟ ಕೊಟ್ಬಿಟ್ರೆ ನೆಕ್ಸ್ಟು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಬದನೆಕಾಯಿ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ತೆಳು ಸಾಂಬಾರು ಮಾಡೋದು ನಾವು, ನಮಗೆ ತೆಳುನೇ ಇಷ್ಟ. ಇಷ್ಟು ಸಾಂಬಾರು ನಮ್ಮ ಮನೆಗೆ ಬೇಕೇ ಬೇಕು. ಈ ಕುಕ್ಕರ್ ತುಂಬ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕ್ಯಾಪ್ ಹಾಕೋಣ. ಈಗ ನಾನು ಅಲ್ಲಿ ಹೋಗಿಲ್ಲ ಅಂತಂದಿದ್ರೆ ನಾಷ್ಟನೂ ಪ್ರಿಪೇರ್ ಮಾಡಬೇಕಾಯ್ತು ಫ್ರೆಂಡ್ಸ್. ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ನಾಷ್ಟ ಸ್ಕಿಪ್ ಮಾಡಿದ್ದೀನಿ. ಅವರಿಬ್ರಿಗೆ ಅಲ್ವಾ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಬಿಸಿಲಲ್ಲಿ ಬರೋದೇ ಟಯರ್ಡ್ ಆಗುತ್ತೆ. ಈಗ ಈ ಬಿಸಿಲಿಗೆ ಈಚೆ ಹೆಂಗಪ್ಪ ಹೋಗೋದು ಅನ್ನಿಸ್ತಾ ಇದೆ, ಆದರೆ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಈಗ ಕ್ಯಾಪ್ ಹಾಕೋಣ. ಯಾರೇ ಆದರೂ ಫ್ರೆಂಡ್ಸ್ ಮನೆ ದೇವ್ರಿಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮನೆ ದೇವ್ರಿಗೆ ಪೂಜೆ ಮಾಡಿ, ಮನೆ ದೇವ್ರಿಗೆ ಕೈ ಮುಗಿರಿ. ಜಾಸ್ತಿ ವಾರ ಪೂಜೆ ಒಪ್ಪತ್ತು ಏನೇ ಮಾಡಿದ್ರು ಫ್ರೆಂಡ್ಸ್, ನೀವು ಎಷ್ಟೇ ದೇವ್ರು ಬೇಡಿದ್ರು ಮನೆ ದೇವ್ರು ಮಾತ್ರ ಬಿಡಬೇಡಿ. ಫಸ್ಟು ಮನೆ ದೇವರಿಗೆ ಪ್ರಿಫರೆನ್ಸ್ ಕೊಡಿ. ನಿಮಗೆ ಗೊತ್ತಿರಬೇಕು, ಯಾವುದೇ ಗುರುಪ್ರವೇಶ ಏನೇ ಮಾಡಿದ್ರು ನಿಮ್ಮ ಮನೆ ದೇವ್ರು ಯಾವುದು ಅಂತ ಕೇಳ್ತಾರೆ. ನೋಡಿ ಫ್ರೆಂಡ್ಸ್, ಸಾರು ಆಗಿದೆ. ಈಗ 2 ವಿಷಲ್ ತೊಗೊಂಡಿದ್ದೀನಿ. ನೋಡಿ ಕಲರ್ ನೋಡಿ. ಉಡಿ ಕೇಳಿದ್ರಿ ಹೇಗೆ ಮಾಡೋದು ತೋರಿಸಿ ಮ್ಯಾಮ್ ಅಂತ. ಆಲ್ರೆಡಿ ನನ್ನ ಹತ್ರ ಇದೆ ಫ್ರೆಂಡ್ಸ್. ಅದು ತೀರೋದ್ಮೇಲೆ ಖಂಡಿತ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇದಕ್ಕೆ ನಾವು ಮಾಂಸ ಸಾಂಬಾರು ಪುಡಿ ಹಾಕಿದ್ದೀನಿ.
ನಾನು ಒಂದೇ ಸಲ 5 ಕೆ ಜಿ ಕೊತ್ತಂಬರಿ ತಂದು ಮಾಡ್ಕೊಂಡಿದ್ದೀರ ಫ್ರೆಂಡ್ಸ್. ನಮಗೆ 6 ತಿಂಗಳು ಬರುತ್ತೆ. ನೆಕ್ಸ್ಟ್ ಇರೋದ್ಮೇಲೆ ಮಾಡ್ತೀನಿ, ಆವಾಗ ನಾನು ಖಂಡಿತ ನಿಮಗೆ ಆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಈಗ ಸಾರು ಪ್ರಿಪೇರ್ ಆಗಿದೆ, ಅನ್ನನೂ ಆಗಿದೆ. ಈಗ ಅವ್ರಿಗೆ ಬಾಕ್ಸ್ಗೆ ಹಾಕಬೇಕು. ಮುದ್ದೆ ಮಾಡ್ತಾಯಿಲ್ಲ, ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಟೈಮ್ ಆಗೋಗಿದೆ. ನಾವು ಒಂಚೂರು ಲೇಟಾಗಿ ಹೋದರೆ ಅಲ್ಲೆಲ್ಲ ಬಾಗ್ಲಾಕ್ಬಿಡ್ತಾರೆ. ಯಾಕಂದರೆ ರಾತ್ರಿ ಎಲ್ಲ ಕೊಂಡ ಬಂಡಿ ಎಲ್ಲ ನಡೆದಿದೆ, ಅವರೆಲ್ಲ ನಿದ್ಗೆಟ್ಟಿರ್ತಾರೆ. ಅದರಿಂದ ಕ್ಲೋಸ್ ಆಗೋಗುತ್ತೆ. ಅಷ್ಟರೊಳಗಡೆ ನಾವು ಆ ದೇವಸ್ಥಾನದಲ್ಲಿ ಇರಬೇಕು. ನಾನು ಸ್ಯಾರಿ ವೇಟ್ ಮಾಡ್ಕೊಂಡು ರೆಡಿಯಾಗಿ ಹೋದೆ ಫ್ರೆಂಡ್ಸ್. ಆದರೆ ಟೈಮ್ ಆಗುತ್ತೆ ಅಂತ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫೋಟೋನೂ ತೊಗೊಳ್ಳಿಲ್ಲ, ವೀಡಿಯೋನೂ ತೊಗೊಳ್ಳಿಲ್ಲ ಫ್ರೆಂಡ್ಸ್. ಈಗ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಇದು ನಮ್ಮ ಮನೆ ಹೆಣ್ಣು ದೇವರು, ಗಂಡನ ಮನೆ ದೇವರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಗ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈಗ ಫ್ರೆಂಡ್ಸ್ ಅಮ್ಮನ ದರ್ಶನ ಮಾಡಿಕೊಂಡು ಪ್ರಸಾದ ಅಲ್ಲೇ ಕೊಡ್ತಾರೆ. ಊಟ ಎಲ್ಲ ತಿನ್ಕೊಂಡು ಪರಿನಲ್ಲಿ ಹೆವಿ ರಶ್ಶು ಫ್ರೆಂಡ್ಸ್. ಈಗ ಹೊರಡ್ತಾ ಇದ್ದೀವಿ. ಒಂದು ಟಿಪ್ಸ್ ಹೇಳಲ್ಲ ಫ್ರೆಂಡ್ಸ್, ಯಾರೇ ಆದರೂ ಅಷ್ಟೇ, ಮನೆ ಒಡತಿ ಆದವರು ಗಂಡನ ಮನೆ ದೇವರು, ಅಪ್ಪನ ಮನೆ ದೇವರು, ಮನೆ ದೇವ್ರನ್ನ ಫಸ್ಟು ನೆನಿಬೇಕು ಫ್ರೆಂಡ್ಸ್. ಫಸ್ಟು ಮನೆ ದೇವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ಎರಡನ್ನೂ ಅಷ್ಟೇ, ಫಸ್ಟು ನೆನೆದ್ಬಿಟ್ಟು ನೆಕ್ಸ್ಟು ನಾವು ಯಾವ ದೇವ್ರಿಗಾದರೂ ಪೂಜೆ ಮಾಡ್ಬೋದು. ನಮ್ಮ ಮನೆ ಏಳಿಗೆ ಆಗಬೇಕು, ಗಂಡ ಹೆಂಡ್ತಿರು ಚೆನ್ನಾಗಿರಬೇಕು, ಮನೆ ಸುಖ ಶಾಂತಿ ನೆಮ್ಮದಿ ನೆಲೆಸಿರಬೇಕು, ಆರ್ಥಿಕ ವ್ಯವಸ್ಥೆ ಎಲ್ಲ ಸರಿ ಹೋಗಬೇಕು. ಇದೆಲ್ಲ ಸರಿ ಹೋಗಬೇಕು ಅಂದರೆ ಫ್ರೆಂಡ್ಸ್, ಮನೇಲಿ ಸೋಮವಾರನೋ ಶುಕ್ರವಾರನೋ ಪೂಜೆ ಮಾಡ್ತೀವಲ್ಲ, ನಾವು ಅವಾಗ ಫಸ್ಟು ಪ್ರಿಫರೆನ್ಸ್ ವಿಘ್ನೇಶ್ವರಂಗೆ ಕೈ ಮುಗಿದ್ಬಿಟ್ಟು ಮನೆ ಹೆಣ್ದೇವರು ಗಂಡದೇವ್ರಿಗೆ ಕೈ ಮುಗಿದ್ಬಿಟ್ಟು ನೆನ್ಕೊಂಡು ನೆಕ್ಸ್ಟು ನಮ್ಮ ಯಾವ್ದು ಇಷ್ಟವಾದ ದೇವ್ರನ್ನಾದರೂ ನೆನಿಬೋದು ಫ್ರೆಂಡ್ಸ್. ಆದರೆ ಫಸ್ಟು ಪ್ರಿಫರೆನ್ಸ್ ಯಾವತ್ತೂ ಮನೆ ದೇವ್ರಿಗೆ ಕೊಡಿ. ಹುಡುಗರಿಗೂ ಅಷ್ಟೇ ಹೇಳ್ಕೊಡಿ, ಎದ್ದಾಗ ಮನೆ ದೇವ್ರನ್ನ ನೆನ್ಕೊಂಡು ಕೈ ಮುಗಿಯಪ್ಪ ಅಂತ ಹೇಳ್ಕೊಡಿ ಮಕ್ಳುಗಳ್ಗೂ. ಫ್ರೀ ಮಾಡಿಕೊಂಡು ವರ್ಷಕ್ಕೋ 6 ತಿಂಗಳಿಗೋ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್. ಈಗ ನಾನು ಸಫೋಲೋ ಓಟ್ಸ್ ತರಿಸಿದ್ದೀನಿ. ನಾನು ಮೊನ್ನೆ ಓಟ್ಸ್ ಯೂಸ್ ಮಾಡ್ತಿದ್ದೆ, ಇದನ್ನು ಟ್ರೈ ಮಾಡೋಣ ಅಂತ ಸಫೋಲೋ ಓಟ್ಸ್ ತರಿಸಿದ್ದೀನಿ. ಸಫೋಲೋ ರೋಡ್ ಓಟ್ಸ್ ಆಫರ್ ಇದೆ, ಅದಕ್ಕೆ ಅದು ಫ್ರೀ ಇದೆ. ಈಗ ಬನ್ನಿ ಇದನ್ನು ಹೇಗೆ ಮಾಡೋದು ಓಟ್ಸ್ ಅಂತ ನಾನು ತೋರಿಸ್ತೀನಿ. ಇನ್ಸ್ಟೆಂಟ್ ರೋಡ್ ಓಟ್ಸ್ ಸಫೋಲೋ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಪ್ಯಾಕ್ ಓಪನ್ ಮಾಡ್ತಿದ್ದೀನಿ. ಇದು ಹೇಗೆ ಟೇಸ್ಟ್ ಚೆನ್ನಾಗಿದೆಯೋ ಇಲ್ವೋ, ಹೇಗೆ ಮಾಡೋದು ಅನ್ನೋದೆಲ್ಲನೂ ನಾನು ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ರೀತಿ ಇದೆ. ಈಗ ಇದಕ್ಕೆ ನಾನು 1 ಗ್ಲಾಸ್ ಹಾಲು ಹಾಕ್ಕೋತಾ ಇದ್ದೀನಿ. ಇದು ಗಟ್ಟಿ ಹಾಲು, ಅದಕ್ಕೆ 1 ಗ್ಲಾಸ್ ಹಾಲು ಹಾಕ್ಕೋತಾ ಇದ್ದೀನಿ. ಫುಲ್ ಗಟ್ಟಿ ಹಾಲು, ನೀರು ಹಾಕಿಲ್ಲ. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಫುಲ್ ಗಟ್ಟಿ ಹಾಲು ಹಾಕೋಬಾರ್ದು, ಅದಕ್ಕೆ 1 ಗ್ಲಾಸ್ ಹಾಲು 1 ಗ್ಲಾಸ್ ನೀರು. ನೀವು ಲೋ ಕ್ಯಾಲರಿ ಹಾಲು ತೊಗೊಂಡು ಹಾಕ್ಕೊಳ್ಳಿ. ಗಟ್ಟಿ ಹಾಲು ಹಾಕಿದ್ರೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಫ್ರೆಂಡ್ಸ್. ಈಗ ಅದು ಕುದಿ ಬರಲಿ. ಈಗ ಕುದೀತೈತೆ, ಈಗ ಆಫ್ ಮಾಡೋಣ. ಈಗ ಫ್ರೆಂಡ್ಸ್ ಇದಕ್ಕೆ ನಾನು 2 ಸ್ಪೂನ್ ಓಟ್ಸ್ ಹಾಕ್ತೀನಿ. 2 ಸ್ಪೂನ್ ಸಾಕು ಫ್ರೆಂಡ್ಸ್, ಅದೇ ಬೋಲ್ ತುಂಬ ಆಗುತ್ತೆ. 2 ಸ್ಪೂನ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರು. ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಓಟ್ಸ್ ತುಂಬಾ ಇಷ್ಟ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ನೀರು ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಅಷ್ಟೇ. ಈಗ ಫ್ರೆಂಡ್ಸ್ 10 ನಿಮಿಷ ಇದನ್ನು ನೆನಿಲಿ, ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಪಕ್ಕಾ ವೆಯ್ಟ್ ಲಾಸ್ ಆಗುತ್ತೆ, ಯಾಕಂದರೆ ನಾನು ಓಟ್ಸ್ ತಿಂದು ಅಭ್ಯಾಸ ಇದೆ. ಅದರ ಗ್ಯಾರಂಟಿ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಈಗ 10 ನಿಮಿಷ ಆಗಿದೆ. ಈಗ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇಟ್ಟಿದ್ನಲ್ಲ, ಅದು ಹಾಲು ನೀರು ಮಿಕ್ಸ್ ಮಾಡಿರೋದು, ಅದನ್ನು ಹಾಕ್ಕೊಂಡೆ ಫ್ರೆಂಡ್ಸ್. ಈಗ ಇದಕ್ಕೇ ಟೇಸ್ಟ್ ಅಂತೂ ಫ್ರೆಂಡ್ಸ್ ಎಮ್ಮಿ, ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ 1 ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಚಿಯಾ ಸೀಡ್ಸ್ 1 ಸ್ಪೂನ್ ಹಾಕೋತಾ ಇದ್ದೀನಿ.
ಅಗಸೆ ಬೀಜ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದೆಲ್ಲ ತಿಂತಾ ಇದ್ದಾಗ ಬಾಯಿಗೆ ಮಧ್ಯ ಮಧ್ಯ ಸಿಕ್ಕಿದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ ಈ 3 ಸಹ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಹಾಕೊಂಡು ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಚಿಕ್ಕ ಸ್ಪೂನಲ್ಲಿ, ಟೀ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಹನಿ ಹಾಕೋತೀನಿ ಮತ್ತು ಖರ್ಜೂರ ಹಾಕೋತೀನಿ. ಖರ್ಜೂರ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಡೇಟ್ಸ್ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲಿ ಸೇಮ್ ಇದೇ ರೀತಿ ಮಾಡಿ ಹೆಂಗಿತ್ತು ಟೇಸ್ಟು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ನಿಮಗೆ ವಿಡಿಯೋ ತೋರಿಸೋದು. ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ತೋರಿಸಲ್ಲ. ಮೊದಲು ನನಗಿಷ್ಟ ಆಗಬೇಕು, ಅದರಲ್ಲಿ ನಾನು ವೆಯ್ಟ್ ಇಳಿಬೇಕು. ನನಗೆ ಅದು ವರ್ಕ್ ಆಗಿದ್ದರೆ ಮಾತ್ರ ನಿಮಗೆ ಹೇಳೋದು ನಾನು, ಇಲ್ಲಾಂದರೆ ಹೇಳಲ್ಲ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಈ ರೀತಿ ತಿಂತಾ ಬನ್ನಿ. ತಿಂದು ಒಂದು 3 ಡೇಸ್ 4 ಡೇಸ್ ಆದಮೇಲೆ ನೀವೇ ಬೇಕಾದ್ರೆ ವೆಯ್ಟ್ ಚೆಕ್ ಮಾಡಿ. ವೆಯ್ಟು ಸ್ಟ್ರಕ್ ಆಗಿದೆ ಅನ್ನೋರೆಲ್ಲ ಈ ರೀತಿ ಟ್ರೈ ಮಾಡಿ. ನಿಜವಾಗ್ಲೂ ವೆಯ್ಟು ಸ್ಟ್ರಕ್ ಆಗಲ್ಲ, ವೆಯ್ಟ್ ಲಾಸ್ ಆಗ್ತೀರಾ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ 5 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಫ್ರೆಂಡ್ಸ್. ಹನಿ, ಒಣ ಖರ್ಜೂರ, ಖರ್ಜೂರ ಡೇಟ್ಸು ಎಲ್ಲ ಹಾಕಿರೋದ್ರಿಂದ ಫ್ರೆಂಡ್ಸ್ ಅದೆಲ್ಲ ರಸ ಎಲ್ಲ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ನೆನೆದ್ರೆ ಇನ್ನೂ ಟೇಸ್ಟ್ ಭಯಂಕರವಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ತೀನಿ ಫ್ರೆಂಡ್ಸ್. ನೋಡಿ, ಬರೀ 2 ಸ್ಪೂನ್ ಹಾಕಿದ್ದು ಎಷ್ಟೊಂದಾಗಿದೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಹಣ್ಣುಗಳು ಹಾಕೊಂಡು ಮಾಡ್ಕೊಳ್ಳಿ. ನನ್ನ ಹತ್ರ ಹಣ್ಣು ಇರಲಿಲ್ಲ, ಅದಕ್ಕೋಸ್ಕರ ನಾನು ಹೀಗೆ ತೋರಿಸ್ತಿದ್ದೀನಿ. ಹಣ್ಣು ಮಾಡ್ಕೊಂಡು ತಿಂದ್ರೂ ತುಂಬಾ ಹೊಟ್ಟೆ ದಿಂಡಾಗುತ್ತೆ, ಹೊಟ್ಟೆ ತುಂಬ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಫೈಬರ್ ಹೇರಳವಾಗಿರೋದ್ರಿಂದ ಫ್ರೆಂಡ್ಸ್, ನಾರಿನಂಶ ಹೇರಳವಾಗಿದೆ, ಅದರಿಂದ ಬೇಗ ಹೊಟ್ಟೆ ಹಸಿವು ಆಗಲ್ಲ. ಇದನ್ನು ಬ್ರೇಕ್ಫಾಸ್ಟ್ಗಾರ ತೊಗೋಬೋದು, ಡಿನ್ನರ್ಗಾರ ತೊಗೋಬೋದು. ಇದನ್ನು ಫ್ರೆಂಡ್ಸ್ ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿನ ಕಲ್ಮಶ ಎಲ್ಲನೂ ಇದು ಈಚೆ ಹಾಕಿ ಕೊಬ್ಬನ್ನು ಕಡಿಮೆ ಮಾಡ್ತಾ ಬರುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ. ಮತ್ತು ಫ್ರೆಂಡ್ಸ್, ಇದು ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ. ಮಧುಮೇಹ ಇರೋರಿಗೆ ತುಂಬಾ ಒಳ್ಳೆಯದು. ಮತ್ತು ಹೃದಯ ಸಮಸ್ಯೆಗೂ ಸಹ, ಈಗೇನು ಈ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಹೃದಯದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಬರ್ತಿದೆ, ಅದೆಲ್ಲ ಇದು ಕಂಟ್ರೋಲ್ ಆಗುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ. ಹಂಗಂದ್ಬಿಟ್ಟು ಅತಿಯಾಗೂ ತಿನ್ನಬಾರ್ದು. ಲಿಮಿಟಾಗಿ ದಿನಕ್ಕೆ 2 ಸ್ಪೂನ್ 3 ಸ್ಪೂನ್ ತಿಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೂ ಹೃದಯ ಸಮಸ್ಯೆಗೂ ರಾಮ ಮಾಡೋದಂತೆ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಮತ್ತು ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫೈಬರ್ ಇದೆ, ಪ್ರೋಟೀನ್ ಇದೆ, ಐರನ್ ಇದೆ, ಜಿಂಕ್ ಇದೆ ಫ್ರೆಂಡ್ಸ್. ತುಂಬಾ ಒಳ್ಳೆಯದು ಇದು. ಮತ್ತು ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅಂತ ಅಂದರೆ, ಇದನ್ನು ಹಾಲಲ್ಲಾದರೂ, ಈಗ ನಾನು ಹಾಲಲ್ಲಿ ತೋರಿಸಿದ್ರಲ್ಲ ಆ ರೀತಿನಾದರೂ ಸೇವನೆ ಮಾಡ್ಬೋದು. ಇಲ್ಲಾಂದರೆ ರಾತ್ರಿ ಹೊತ್ತು 4-5 ಬಾದಾಮಿನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದು ಸಿಪ್ಪೆ ತೆಗ್ಬಿಟ್ಟು ಅದನ್ನು ರುಬ್ಕೊಂಡು ಆ ಹಾಲಲ್ಲೂ ಇದು ಓಟ್ಸ್ ಹಾಕ್ಕೊಂಡು ಸೇವನೆ ಮಾಡ್ತಾ ಬರ್ಬೋದು. ಮತ್ತು ಯಾವ್ಯಾವ ಫ್ರೂಟ್ ಹಾಕೋಬೋದು ಅಂದರೆ, ಇದಕ್ಕೆ ದಾಳಿಂಬೆ ಹಾಕ್ಕೊಳ್ಳಿ, ಬಾಳೆಹಣ್ಣು ಹಾಕ್ಕೊಳ್ಳಿ, ಸೇಬು ಹಾಕ್ಕೊಳ್ಳಿ, ದ್ರಾಕ್ಷಿ ಹಾಕ್ಕೊಳ್ಳಿ, ಸ್ಟ್ರಾಬೆರಿ ಹಾಕ್ಕೊಳ್ಳಿ, ಕಿವಿ ಫ್ರೂಟ್ ಹಾಕ್ಕೊಳ್ಳಿ, ಅನಾನಸ್ ಹಾಕ್ಕೊಳ್ಳಿ. ಆ ಥರ ಹಣ್ಣುಗಳನ್ನ ಒಂದೇ ಥರ ತಿನ್ನೋಕ್ಕೆ ಬೋರು ಫ್ರೆಂಡ್ಸ್, ಸ್ವಲ್ಪ ಬಾಯಿಗೆ ರುಚಿ ಬೇಕು. ಅದಕ್ಕೆ ಆ ರೀತಿ ಹಣ್ಣುಗಳನ್ನ ಹಾಕ್ಕೊಂಡು ಓಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಿ. ಮತ್ತು ಅದಲ್ಲದಂತೆ ಇದಕ್ಕೆ ನಟ್ಸ್ಗಳಲ್ಲೆಲ್ಲ ಇದು ಇವಾಗ ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜ, ಇದೆಲ್ಲ ತುಂಬಾ ಹೆಲ್ತಿ ಫ್ರೆಂಡ್ಸ್. ಇದನ್ನೆಲ್ಲ ಹಾಕ್ಕೊಂಡು ಓಟ್ಸ್ನ ಯೂಸ್ ಮಾಡ್ತಾ ಬಂದು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾರೆ. ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಒಣ ಖರ್ಜೂರ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ, ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ನಾನು ಹೇಳಿದ ರೀತಿಲಿ ನೀವು ದಿನಕ್ಕೆ 1 ಸಾರಿ ತಿಂತಾ ಬಂದರೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್, ಇದು ಜಾಸ್ತಿ ನಿಮಗೆ ಬೆನಿಫಿಟ್ ಬೇಗ ಕೊಡಬೇಕು, ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಫ್ರೆಂಡ್ಸ್, ನೀವು ರಾತ್ರಿ ಓವರ್ನೈಟ್ ನೆನೆಸ್ಬಿಟ್ಟು ಕುಡಿದ್ರೆ, ಓವರ್ನೈಟ್ ನೆನೆಸಿ ಬೆಳಗ್ಗೆಗೆ ಟಿಫನ್ಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಸ್ಮೂತಿ ಥರ ಮಾಡ್ಕೊಂಡಾರು ತಿನ್ಬೋದು, ಈ ಥರ ಮಾಡ್ಕೊಂಡಾರು ತಿನ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದರಲ್ಲಿ ಓಟ್ಸಲ್ಲಿ ಫ್ರೆಂಡ್ಸ್ ಆಮ್ಲೆಟ್ ಮಾಡ್ಬೋದು, ಮತ್ತು ಬಿಸಿಬೇಳೆ ಬಾತ್ ಮಾಡ್ಕೊ ತಿನ್ಬೋದು, ಕಿಚಡಿ ಮಾಡ್ಬೋದು. ಅದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಬೇಕು ಅಂದರೆ ನಾನು ಕಮೆಂಟ್ ಮಾಡಿ. ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ, ಟ್ರೈ ಮಾಡಿ. ಇವಾಗ ನಾನು ಟೇಸ್ಟ್ ಹೆಂಗಿದೆ ಅಂತ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸ್ವಲ್ಪನೇ ನೀರು ಥರ ಮಾಡ್ಕೊಳ್ಳಿ. ಹಾಲೆ ನೋಡಿ ಗಟ್ಟಿಯಾಗಿಬಿಟ್ಟಿದೆ. ಗಟ್ಟಿ ಹಾಲು ಹಾಕೋಬೇಡಿ, ನಮ್ಮದು ಹಸು ಇದೆ, ಅದರಿಂದ ನಾನು ಗಟ್ಟಿ ಹಾಲಿಗೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ಲೋ ಕ್ಯಾಲರಿ ಇರೋ ಹಾಲು ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೇ ಫ್ರೂಟ್ ಹಾಕಿಲ್ಲ, ಇಷ್ಟೇ ಹಾಕಿರೋದು.
ಆದರೂ ಏನು ಟೇಸ್ಟ್ ಇದೆ ಅಂದರೆ ಫ್ರೆಂಡ್ಸ್ ಭಯಂಕರ ಇದೆ, ತಿನ್ಬೋದು. ನಮ್ಮ ಹಸ್ಬೆಂಡು ಮೊದಲೆಲ್ಲ ಬೈತಾಯಿದ್ರು, ನಾನು ಅಲ್ಲೇ ಒಂದು ಡಬ್ಬ ತಿಂತಿರೋಗಿ ನೆಕ್ಸ್ಟು ಆರ್ಡ್ರ್ ಮಾಡಿ ತರಿಸಿರೋದು. ಬದ್ರಾಗ ಅನ್ನ ತಿನ್ಮ ಅಂದಂತೆ ಇದೆಲ್ಲ ತಿಂತಾಳೆ ಅಂತ ರೇಗ್ತಾಯಿದ್ರು ಫ್ರೆಂಡ್ಸ್. ಇವಾಗ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ಓಟ್ಸ್ ಮಿಕ್ಸ್ ಮಾಡ್ಕೊಟ್ಬಿಡು ಅಂತ. ಅವರು ಇಷ್ಟವಾಗಿ ತಿಂತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಟೇಸ್ಟ್ ಎಮ್ಮಿ, ಅಷ್ಟೇ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ, ಬೇಗನೂ ಹೊಟ್ಟೆ ಹಸಿಯಲ್ಲ. ಟ್ರೈ ಮಾಡಿ. ವೆಯ್ಟ್ ಲಾಸ್ ಓಟ್ಸ್ ನಿಜವಾಗ್ಲೂ ತಿಂಗಳಲ್ಲಿ 5 kg ಪಕ್ಕ ಸಣ್ಣ ಆಗ್ತೀರಾ. ನೀವು ಇದನ್ನು ಟ್ರೈ ಮಾಡಿ. ಡಿನ್ನರ್ಗೆ ಅಥವಾ 2ರಲ್ಲಿ 1 ತೊಗೊಳ್ಳಿ ಫ್ರೆಂಡ್. ಡಿನ್ನರ್ಗೆ ತೊಗೊಳ್ಳಿ, ಇಲ್ಲಾಂದರೆ ಬ್ರೇಕ್ಫಾಸ್ಟು ತೊಗೊಳ್ಳಿ. ನಿಜವಾಗ್ಲೂ ಟೇಸ್ಟ್ ಇದೆ. ನನಗಂತೂ ತುಂಬಾ ಟೇಸ್ಟ್, ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿದೆ ಅಂದರೆ ತಿಂತಾನೆ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಟ್ರೈ ಮಾಡಿ. ನಾನು ಹೇಳಿದ ರೀತಿ ಯಾವ್ಯಾವ್ದ್ರಲ್ಲಿ ಸೇವನೆ ಮಾಡ್ಬೋದು ಅಂತೆಲ್ಲ ಹೇಳಿದ್ದೀನಿ, ಆ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.